ಸರಿ ಸರಿ ಅಕ್ಕ, ನೀವು ನನಗೆ 1 ತಿಂಗಳು ಟೈಮ್ ಕೊಡಿ, ನಾನ್ ನಿಮ್ ಸಾಲ ತೀರಿಸ್ತೀನಿ. ಸರಿ, 1 ತಿಂಗಳಾದ್ಮೇಲೆ ದುಡ್ಡು ತಗೊಳಕ್ ಬರ್ತೀನಿ, ಬಡ್ಡಿ ಸಮೇತ. ನಡೀರಿ. ಇಲ್ಲಿ ನೋಡಿ, ನನ್ನನ್ನ ಕ್ಷಮಿಸ್ಬಿಡಿ. ನೀವ್ ಯಾರು ಅಂತ ನಂಗೆ ಗೊತ್ತಿರ್ಲಿಲ್ಲ. ಇರ್ಲಿ ಇರ್ಲಿ. ನೀಲ್, ಈಗ ನೀನ್ ಒಳ್ಳೆಯವನಾಗಿದ್ಯಾ, ಆದ್ರೆ ಹಿಂಗೆ ಇರಪ್ಪ. ನಿನ್ ಹೆಂಡ್ತಿಗ್ ತೊಂದ್ರೆ ಕೊಡ್ಬೇಡ ನೋಡು, ಗೊತ್ತಾಯ್ತಾ? ಇನ್ಮೇಲೆ ಸರಿಯಾಗಿರ್ತೀನಿ. ಹಾ, ಏನ್ ನೋಡ್ತಾ ಇದ್ಯಾ? ಇಲ್ಲಿ ಫ್ಯಾಮಿಲಿ ಡ್ರಾಮಾ ನಡೀತಾ ಇದ್ಯಾ? ನಡಿ ಇಲ್ಲಿಂದ. ನಿಮ್ದು ಯಾವಾಗ್ಲೂ ಇದ್ದಿದ್ದೆ ಗೋಳಿದು. ನಡಿಯೋ, ನಡಿ. ಬಂದ್ಬಿಟ್ಟ ಮಾತಾಡಕ್ಕೆ. ಹೋಗೋ. ಎಲ್ರಿಗೂ ಹೇಳ್ಬೇಕಾ? ಡಿಂಪಲ್, ನೀನು ಸೋನುಗ್ ಸಾರಿ ಹೇಳು. ನಾನ್ ಹೇಳೋದಿಲ್ಲ. ಡಿಂಪಲ್, ಚೆನ್ನಾಗಿದೆ, ಹೊಡೆಯೋದಕ್ ಮಾತ್ರ ನಿನ್ ಕೈ ಬರುತ್ತೆ, ಆದ್ರೆ ಸಾರಿ ಮಾತ್ರ ಕೇಳಲ್ಲ ಅಂತೀಯಲ್ಲ ಡಿಂಪಲ್. ಅಪ್ಪ, ಸೋನು ಹೇಳ್ತಿದ್ದ ನೀವು ಕೆಟ್ಟೋರು ಅಂತ, ನೀವು ಅಮ್ಮನ ಮಾರಿದ್ರಿ ಅಂತ. ಅದಕ್ಕೆ ಅಕ್ಕ ಸೋನುಗೆ ಕಪಾಳಕ್ ಹೊಡೆದ್ಲು. ಹೌದಾ? ನೀನ್ ಹಂಗಂದ? ದೊಡ್ಡೋರ್ ಬಗ್ಗೆ ಹಿಂಗೆಲ್ಲ ಅಂತಾರ? ನೀನ್ ಮನೆಗ್ ನಡಿ, ನಿನಗೆ ಚೆನ್ನಾಗ್ ಬಾರಿಸ್ತೀನಿ. ಬರ್ತಾ ಜಾಸ್ತಿ ಆಯ್ತು ನಿಂದು. ನಿಮ್ಮಲ್ಲಿ ಡ್ರೆಸ್ ಡಿಸೈನ್ ನ ಸಾಮರ್ಥ್ಯ ಇದ್ದರೆ ಆಗ ನೀವಾಗಬಹುದು ಸೂಪರ್ ಸ್ಟಾರ್ ಜರೀನ್ ಖಾನ್ ಅವರ ಕಾಸ್ಟ್ಯೂಮ್ ಡಿಸೈನರ್. ವಿದ್ಯಾ, ವಿದ್ಯಾ. ಹಾ, ಹೇಳಿ. ನೀನು ಅದೇನೋ ಮಾಡಿದ್ಯಲ್ಲ, ಅದೇನಂತಾರೆ? ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡಿದೆ ಅಲ್ವಾ? ಹಾ. ಸರಿ, ನೋಡಿಲ್ಲಿ. ಅಯ್ಯೋ, ಲಾಟ್ರಿ ಹೊಡಿತ್ ನಿನಗೆ. ಇಲ್ಲೋಡು, ಇಲ್ಲೋಡು, ನೋಡು, ಫೇಮಸ್ ಆಕ್ಟ್ರೆಸ್ ಇದಾರಲ್ಲ, ಅದೇ ಜರೀನ್ ಖಾನ್. ನೋಡು, ಅವರು ಕಾಂಪಿಟೇಷನ್ ಆಡ್ ಹಾಕಿದ್ದಾರೆ, ಮತ್ತೆ ಅದ್ರಲ್ಲಿ ಗೆದ್ದವ್ರಿಗೆ 10 ಲಕ್ಷ ಬಹುಮಾನ ಸಿಗುತ್ತೆ. 10 ಲಕ್ಷನಾ? ಹಾ. ಆದ್ರೆ ಅಲ್ಲಿ ದೊಡ್ಡ ಫ್ಯಾಷನ್ ಡಿಸೈನರ್ಸ್ ಇರ್ತಾರೆ, ನನ್ ಡಿಸೈನ್ ಯಾರು ನೋಡ್ತಾರೆ? ಬೇಡ ಬಿಡು, ಆಮೇಲೆ ಸುಮ್ನೆ ಎಲ್ರೂ ನಗ್ತಾರಷ್ಟೇ. ಅಯ್ಯೋ, ನಿನ್ನ ನೋಡಿ ಯಾರು ನಗಲ್ಲ ವಿದ್ಯಾ, ಬದ್ಲಾಗಿ ನಿನ್ನ ನೋಡಿ ಜನಗಳು ಹೆಮ್ಮೆ ಪಡ್ತಾರೆ. ನೀಲ್, ಹಠ ಮಾಡ್ಬೇಡ, ಆಗಲ್ಲ. ಅಯ್ಯೋ, ಯಾಕಾಗಲ್ಲ? ಯಾವ್ದು ಇಂಪಾಸಿಬಲ್ ಅಲ್ಲ ವಿದ್ಯಾ, ನಿನ್ ಕೈಲಿ ಆಗತ್ತೆ. ಒಂದ್ ವಿಷಯ ಹೇಳು, ನಾನ್ ಕುಡ್ಕೊಂಡ್ ಬಿದ್ದಿದಾಗ ಮನೆ ಯಾರು ನೋಡ್ಕೊತಿದ್ರು? ನೀನು. ಹೇಗೆ ಬಟ್ಟೆ ಹೊಲ್ದು ನೀನು ಮಕ್ಳಿಗೆ ಹೇಗೆ ಅಡಿಗೆ ಮಾಡಾಕ್ತಿದ್ದೆ? ಬಟ್ಟೆ ಹೊಲ್ದು. ಅಷ್ಟೇ ಅಲ್ದೆ ಕುಡಿಯೋದಕ್ಕೆ ದುಡ್ಡು ಕೊಡ್ತಿದ್ದೆ. ಹೇಗೆ? ಬಟ್ಟೆ ಹೊಲ್ದು. ನಿನಗೆ ಆ ಸಾಮರ್ಥ್ಯ ಇದೆ ವಿದ್ಯಾ? ಹೂ ಅಂತ ಹೇಳು, ನಾನ್ ಗ್ಯಾರಂಟಿ ಕೊಡ್ತೀನಿ ನಿನ್ಗೆ, ನೀನೇ ಗೆಲ್ಲೋದು. ಈ ಮಷಿನ್ಗೆ ದಾರ ಹಾಕು, ಪ್ರಾಕ್ಟೀಸ್ ಮಾಡೋದನ್ನ ಶುರು ಮಾಡು. ಆತರ ನಿಜವಾಗ್ಲೂ ಆಗುತ್ತಾ? ನಾನು ಅಲ್ಲಿ ಗೆಲ್ಲೋದಕ್ಕೆ ಪಾಸಿಬಲ್ ಇದೆಯಾ? ಅಯ್ಯೋ, ಪಾಸಿಬಲ್ ಇದೆ ವಿದ್ಯಾ, ಖಂಡಿತ ಪಾಸಿಬಲ್ ಇದೆ. ಒಂದ್ ಮಾತು ಹೇಳು, ನಾನು ಇಷ್ಟೆಲ್ಲ ಕುಡಿತಾ ಇದ್ದೆ, ನಾನು ಕುಡಿಯೋದ್ ಬಿಡ್ತೀನಿ ಅಂತ ಯೋಚನೆ ಮಾಡಿದ್ಯಾ? ಆದ್ರೆ ಈಗ ನೋಡು, ನಾನೆಲ್ಲ ಬಿಟ್ಟಿದ್ದೀನಿ ತಾನೆ. ಏನಾಗಿದೆ ನಿನಗೆ? ಅಲ್ಲ ಅಂದ್ರೆ ನೀನ್ ಇಷ್ಟೊಂದು ಇದಕ್ಕಿದ್ದಾಗೆ ಹೇಗ್ ಬದ್ಲಾದೆ? ನಾನು ಸಾವನ್ನ ಗೆದ್ದು ಬಂದಿದ್ದೀನಿ ವಿದ್ಯಾ, ಮುಂದಿನ ಜೀವನನ ಚೆನ್ನಾಗಿ ಬದುಕ್ತೀನಿ. ನೋಡು, ನಾನು ರಾಜಣ್ಣನ ಹತ್ರ ಹೋಗಿ ಬರ್ತೀನಿ, ನೀನು ಪ್ರಾಕ್ಟೀಸ್ ಶುರು ಮಾಡು, ನೀನೇ ಗೆಲ್ಲೋದು. ರಾಜಣ್ಣ. ಅರೆ, ತಗೋ, ದುಬೈಯಿಂದ ತಂದಿರೋ ಚಾಕ್ಲೇಟ್. ತುಂಬಾ ಎಕ್ಸ್ಪೆನ್ಸಿವ್ ಇದು. ಎಕ್ಸ್ಪೆನ್ಸಿವ್ ಅಂದ್ರೆ? ಎಕ್ಸ್ಪೆನ್ಸಿವ್ ಅಂದ್ರೆ ದುಬಾರಿ. ಓದಿಲ್ವಲ್ಲ ನೀನು, ಅದಕ್ಕೆ ನಿಂಗೆ ಗೊತ್ತಾಗಿಲ್ಲ. ಸರಿ, ಯಾಕೆ ತರ್ಸಿದಿದ್ದನ್ನ? ಅಯ್ಯೋ ರಾಜಣ್ಣ, ಡಿಂಪಲ್ ಇದ್ದಾಳಲ್ಲ, ನಿನ್ನೆ ಅವಳಿಗೆ ತುಂಬಾ ಬೈದ್ಬಿಟ್ಟೆ, ಮುಖ ಉದಿಸ್ಕೊಂಡು ಕೂತಿದ್ದಾಳೆ. ಈ ಚಾಕ್ಲೇಟ್ ಕೊಟ್ರೆ ಸ್ವಲ್ಪ ಖುಷಿ ಆಗ್ತಾಳೆ. ನಿಮ್ ಟೀ ರೆಡಿ ಆಗಿದೆ ನೋಡಿ, ನೀವು ಟೀ ಕುಡೀರಿ, ಕೆಲ್ಸದ ಬಗ್ಗೆ ಮಾತಾಡೋಣ. ಏನ್ ಕೆಲ್ಸದ ವಿಷಯ ಮಾತಾಡ್ಬೇಕು? ಕದ್ದಿರೋ ಮಲ್ಲ ಮಾರಿ ಸಾಕಾಗಿದೆ ರಾಜಣ್ಣ, ಈಗ ನಮ್ ವಸ್ತು ಮಾರೋಣ, ಸ್ವಂತ ಬಟ್ಟೆಗಳನ್ನ ತಯಾರಿಸೋಣ, ನಮ್ದೇ ಬ್ರ್ಯಾಂಡ್ ಮಾಡೋಣ. ಶ್ರೀಮಂತರು ಹಾಕೋ ಬಟ್ಟೆ, ಅದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಜರೀನ್ ಖಾನ್. ಜರೀನ್ ಖಾನ್ ಹೀರೋಯಿನ್ ಇದ್ದಾಳಲ್ಲ, ಆ ಜರೀನ್ ಖಾನ? ಇಲ್ಲಿ ನೋಡಿ ರಾಜಣ್ಣ, ಇವರು ಕಾಂಪಿಟೇಷನ್ ಇಟ್ಟಿದ್ದಾರೆ, ಇದ್ರಲ್ಲಿ ವಿದ್ಯಾ ಭಾಗವಹಿಸ್ತಾಳೆ. ವಿದ್ಯಾ ಏನಾದ್ರೂ ಈ ಕಾಂಪಿಟೇಷನ್ ಅಲ್ಲಿ ಗೆದ್ರೆ, ಆಗ ವಿದ್ಯಾ ಹೆಸರಲ್ಲಿ ಒಂದು ಫ್ಯಾಷನ್ ಬ್ರ್ಯಾಂಡ್ ನ ಶುರು ಮಾಡ್ತೀನಿ. ಜರೀನ್ ಖಾನ್ ನ ಇದ್ರ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ತೀನಿ. ರಾಜಣ್ಣ, ಅದು ಚೈನಾದು ಯಾವ್ದಾದ್ರು ಬಟ್ಟೆ ಅಡ್ಜಸ್ಟ್ ಮಾಡ್ಕೊಡ್ಬಹುದಾ? ನೀನು ಮತ್ತೆ ಕುಡಿಯಕ್ ಶುರು ಮಾಡಿದ್ಯಾ? ಯಾಕೆ ಆಕಾಶಕ್ಕೆ ಏನಿ ಹಾಕೋ ಮಾತಾಡ್ತಿದ್ಯಾ ನೀನು? ಅಯ್ಯೋ, ಸಾವನೆ ಮುಟ್ ಬಂದಿದ್ದೀನಿ ರಾಜಣ್ಣ. ಆಕಾಶ ಯಾವ ಲೆಕ್ಕ? ಅಂದ್ರೆ ನನ್ ಸೋಲೋದಕ್ಕೆ ಯಾವ್ದೇ ಚಾನ್ಸ್ ಇಲ್ಲ ರಾಜಣ್ಣ, ಗೆದ್ದೇ ಗೆಲ್ತೀನಿ. ನಾನು ವಿದ್ಯಾ ಹೆಸರನ್ನ ಫ್ಯಾಷನ್ ಇಂಡಸ್ಟ್ರಿನಲ್ಲಿ ಫೇಮಸ್ ಮಾಡೋವರೆಗೂ
ಸುಮ್ನೆ ಅಂತೂ ಇರೋದಿಲ್ಲ. ಏನೈತ್ರ ಜನ, ಯಾಕತ್ರ ನೋಡ್ತಿದ್ಯಾ? ನಿನ್ ಕಣ್ಣಲ್ಲಿ ನನಗೆ ಗೆಲುವು ಕಾಣಿಸ್ತಿದೆ. ಮಾಸ್ಟರ್ ಮೈಂಡೇ ನಿಂದು. ಏನಾದ್ರೂ ಒಂದ್ ಮಾಡೋಣ. ಬೊಟಿಕ್ ಅವ್ರು ಗೊತ್ತಿರೋರು ಒಂದ್ 4-5 ಜನ ಇದಾರೆ. ಬುಟಿಕಿ? ಅವ್ರದೇ ಸ್ವಂತ ಬಟ್ಟೆ ಅಂಗಡಿ ಇರತ್ತಲ್ವಾ, ಅದನ್ನ ಬುಟಿಕ್ ಅಂತಾರೆ. ಇಂಗ್ಲಿಷಲ್ಲಿ ತುಂಬಾ ವೀಕ್ ನೀನು. ಅರೆ ಅಣ್ಣ, ಬುಟಿಕೆ ಅಲ್ಲ, ಬುಟಿಕ್ ಅಂತಾರೆ, ಬುಟಿಕ್. ತಿಂತಾ ಇದೆಯಲ್ವಾ, ಸುಮ್ನೆ ತಿನ್ನು, ಹೋಗ ಕಡೆ. ಮುಂದೆ ಏನಾಗುತ್ತೆ ಅಂತ ತಿಳಿದುಕೊಳ್ಳಲು ಈಗಲೇ ಪಾಕೆಟ್ FM ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ.